ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಕಾನ್ಸೆಪ್ಟ್ ಏನಾಗಿರುತ್ತೆ ಅಂದರೆ, ನನ್ನ ತಮ್ಮ ಮತ್ತು ಅವ್ರ ವೈಫ್ದು ನ್ಯೂಲಿ ಮ್ಯಾರಿಡ್ ಕಪಲ್. ಇವರು 7 to 8 ಮಂತ್ಸ್ ಆಗಿದೆ. ಜಸ್ಟ್ ಒಂದು ಕಂಪ್ಯಾಟಬಿಲಿಟಿ ಯಾವ ಥರ ಇದೆ ಅಂತ ಚೆಕ್ ಮಾಡ್ತಾ ಇದ್ವಿ. ಕೆಲವೊಂದು ಕ್ವಶನ್ಸ್ನ ರೆಡಿ ಮಾಡ್ಕೊಂಡಿದ್ವಿ. ನೋಡೋಣ ಯಾರು 100% ಕರೆಕ್ಟಾಗಿ ಮೆಮೊರಿ ಇಟ್ಕೊಂಡು ಆನ್ಸರ್ ಮಾಡ್ತಾರೆ, ಇಬ್ಬರದು ಕಂಪ್ಯಾಟಬಿಲಿಟಿ ಹೆಂಗಿದೆ ಅಂತ ನೋಡೋಣ. ಫಸ್ಟ್ ಪ್ರಪೋಸ್ ಮಾಡಿದ್ದು ಯಾರು? ಮಾತಾಡೋಂಗಿಲ್ಲ, ಆನ್ಸರ್ನ ನಿಮ್ಮ ಸ್ಲೇಟ್ ಅಥವಾ ಇದರಲ್ಲಿ ಬರೀರಿ, ಬರೆದು ತೋರಿಸಿ. 1 2 3 ನೋಡೋಣ ಇಬ್ಬರದು ಆನ್ಸರ್ ಕರೆಕ್ಟ್ ಆಗಿರುತ್ತಾ. ಆನ್ಸರು ಇಬ್ರು ಒಟ್ಟಿಗೆ ತೋರಿಸಿ. ಓಕೆ, ಕರೆಕ್ಟ್ ಆಗಿದೆ. ನಾನು ಅಂದ್ರೆ ಲಾವಣ್ಯ. ಓಕೆ, ಪಾಸ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಜಗಳ ಆದಾಗ ಯಾರು ಫಸ್ಟ್ ಸಾರಿ ಕೇಳೋದು? ನೀವಿಬ್ರು ಮಧ್ಯೆ ಜಗಳ ಆಗುತ್ತಲ್ಲ, ಅವಾಗ ಯಾರು ಫಸ್ಟ್ ಬಂದು ಸಾರಿ ಕೇಳ್ತೀರಾ, ಕಾಂಪ್ರಮೈಸ್ ಆಗ್ತೀರಾ? ಆನ್ಸರ್ ರೆಡಿನಾ? ಮಾತಾಡ್ಬೇಕು ನೀವು. ಆನ್ಸರ್ ಸೀನಾ. ಮೂರನೇ ಪ್ರಶ್ನೆ, ಯಾರಿಗೆ ತುಂಬಾ ಕೋಪ? ನೀವಿಬ್ಬರಲ್ಲಿ ಜಾಸ್ತಿ ಕೋಪ ಯಾರಿಗೆ ಬರುತ್ತೆ ಅವಾಗ? ತೋರಿಸಿ. ಆನ್ಸರ್ ತೋರಿಸಿ. ನಾನು ಯಾರಿಗೆ ನಾನ್ ವೆಜ್ ಅಂದ್ರೆ ಇಷ್ಟ? ನೀನು ಸೀನಣ್ಣನೇ ಆಗಿರುತ್ತೆ ಇದಕ್ಕೆ. ಸರ್, ನಾನು ಶ್ರೀನಿವಾಸ. ಓಕೆ, ಡಿಗೋ. ಯಾರು ತುಂಬಾ ಪೊಸೆಸಿವ್? ತೋರಿಸಿ. ಇವ್ರೇನೋ ನಾನು ನಾನು ಇಬ್ರಿಗೆ ಆಪೋಸಿಟ್ ಆನ್ಸರ್, ಅಂದ್ರೆ ಇಬ್ರು ಪೊಸೆಸಿವ್ ಅಂತ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ನೀನ್ ಬರೀಬೇಕು ಸೀನಾ. ಲಾವಣ್ಯನ್ ಫೇವ್ರೇಟ್ ಡೆಸ್ಟಿನೇಷನ್ ಪ್ಲೇಸ್ ಯಾವುದು? ಅಂದ್ರೆ ಯಾವ್ದಾದ್ರು ಒಂದು ಡ್ರೀಮ್ ಪ್ಲೇಸ್ ಇರುತ್ತೆ, ಇಂಥ ಪ್ಲೇಸ್ ಹೋಗ್ಬೇಕು ಅಂತ ಅದು ಬರೀಬೇಕು. ನೀನ್ ಕರೆಕ್ಟ್ ಆಗಿ ಅವ್ರ ಡ್ರೀಮ್ ಪ್ಲೇಸ್ ನ ಬರೀಬೇಕು. ನೋಡೋಣ ಇಬ್ರು ಕರೆಕ್ಟ್ ಆಗಿ ಬರೀತೀರಾ. ಮದ್ವೆ ಆದ್ಮೇಲೆ ಒಂದು ಪ್ಲೇಸ್ ಹೋಗೋಣ ಅಂತ ಇಬ್ರು ಏನಾದ್ರು ಅಂದ್ಕೊಂಡಿದ್ರಾ? ಆತರ ಲವ್ ಮಾಡ್ಬೇಕಾರೆ ಆಯ್ತು. ನೋಡೋಣ ಆನ್ಸರ್ ಕರೆಕ್ಟ್ ಆಗಿರುತ್ತೆ ಅಂತ. ಡೆಸ್ಟಿನೇಷನ್ ಪ್ಲೇಸ್ ಕ್ವಶನ್ ಟ್ರಿಕ್ಕಿ ಆಗಿದೆ. ಅಂದ್ರೆ ಹೋಗ್ಬೇಕು ಅಂದ್ರೆ ಕೊಟ್ಟಿರು ಬೇರೆ ಯಾವ್ದಾರು ಆಯ್ತು. ನಿಮ್ಗೆ ಇಷ್ಟ ಬಂದಿದ್ದು, ನಿಮ್ಗೆ ಹೋಗ್ಬೇಕು ಅಂತ ನಿಮ್ಮಿಬ್ರಿಗೆ ಒಂದ್ಸಲ ಇದ್ದಿದ್ದು ಯಾವುದು ಅಂತ? ಅದೇ ನಾವು ಮದ್ವೆ ಆದ್ಮೇಲೆ ಅಥವಾ ಮೀಟ್ ಆದ್ಮೇಲೆ ಇಂಥ ಪ್ಲೇಸಿಗೆ ನಾವು ಹೋಗ್ಲೇಬೇಕು ಅನ್ನೋ ಥರದ್ದು ಯಾವ್ದು ಪ್ಲೇಸಿಲ್ವಾ? ಹತ್ರದ್ದೇ ಆಗಿರ್ಬೋದು. ಯಾವ್ದಾರು ಆಯ್ತು ನಿಮ್ಮ ಮನಸ್ಸಿಗೆ ಬಂದಂತು. ತಿರುಪತಿ, ಮಹದೇಶ್ವರ ಬೆಟ್ಟ. ಒಬ್ರು ಅಡ್ಡ ಒಬ್ರು ಉದ್ದ. ನೆಕ್ಸ್ಟ್ ಪ್ರಶ್ನೆ, ನೀನ್ ಬರೀಬೇಕು ಸೀನಾ. ಲಾವಣ್ಯನ್ ಫೇವ್ರೇಟ್ ಕಲರ್ ಯಾವುದು? ನೀನ್ ಬರೀಬೇಕು ಸೀನನ್ ಫೇವ್ರೇಟ್ ಕಲರ್ ಯಾವುದು? ಮೋಸ್ಟ್ ಬ್ಲಾಕ್, ಕಾಮನ್ ಬ್ಲ್ಯಾಕ್ ಇರುತ್ತೆ. ಮತ್ತೆ ನೀನ್ ಯಾವ ಥರದಲ್ಲ ನೀವು ಹತ್ತಂಗಿಲ್ಲ. ಅದೇ ಕಂಫರ್ಟಬಿಲಿಟಿ. ಒಬ್ರಿಗೊಬ್ರು ಎಷ್ಟು ಹೇಳ್ಕೊಂಡಿದ್ದೀರಾ ಅಂತಾನೆ ಚೆಕ್ ಮಾಡ್ತೇವೆ. ಮತ್ತೆ ಅವ್ರವ್ರ ಇಷ್ಟವಾದ ಕಲರ್ ಬರಬೇಕು. ಪರ್ಪಲ್. ನಿನ್ ಫೇವ್ರೇಟ್ ಕಲರ್ ಯಾವುದು? ನನಗೆ ಬ್ಲಾಕ್ ಇಷ್ಟ. ನಿನ್ ಫೇವ್ರೇಟ್ ಕಲರ್ ಯಾವುದು? ನನಗೆ ಯಾವುದೂ ಇಲ್ಲ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಫಸ್ಟ್ ಗಿಫ್ಟ್ ಕೊಟ್ಟಿದ್ದು ಯಾರು? ಏನ್ ಗಿಫ್ಟ್? ಮಕ್ಕಳು ಸ್ಕೂಲಲ್ಲಿ ಹೋಮ್ವರ್ಕ್ ಬರ್ದಂಗೆ ಬರೀತಾರೆ, ಮಾತಾಡ್ಕೊಂಡು. ಅಂದ್ರೆ ಗಿಫ್ಟ್ ಕೊಟ್ಟಿದ್ದೀರ ಅನ್ನಂಗೆ ಆಯ್ತು. ಫಸ್ಟ್ ಗಿಫ್ಟ್ ಅಂದ್ರೆ ಮದುವೆ ಮುಂಚೆ ನಾನು ಕೇಳ್ತಿರೋದು ಲವ್ ಮಾಡೋ ಟೈಮಲ್ಲಿ. ಹೌದು, ಅವರು ಅದನ್ನೇ ಬರೀತೀರ. ಸೊ ನಾನು ಕೀ ಬಂಚು, ಶ್ರೀನಿವಾಸ್ ಫೋಟೋ ಫ್ರೇಮು. ಇಬ್ರು ರಾಂಗು. ಫಸ್ಟ್ ಕೊಟ್ಟಿದ್ದು ನಾನು ಕೀ ಬಂಚ. ಕೀ ಬಂಚ ಮತ್ತೆ ಜಾತ್ರೆ ಕೊಟ್ಟಿದ್ದ. ಸ್ಟಾರ್ಟ್ ಮಾಡಿದ್ಯಾ? ಯಾರು ತುಂಬಾ ಸರ್ಪ್ರೈಸ್ ಪ್ಲಾನ್ ಮಾಡ್ತೀರಾ? ಸರ್ಪ್ರೈಸ್ ಗಿಫ್ಟು ಅಥವಾ ಸರ್ಪ್ರೈಸ್ ಆಗಿ ಏನಾದ್ರು ಮಾಡಬೇಕು ಅನ್ನೋದು ಯಾರು ಫಸ್ಟು ಅದರ ತಲೆಗೆ ಬರೋದು? ಅಂದ್ರೆ ನಾಳೆ ಇವತ್ತು ಬರ್ಡೇ ಸರ್ಪ್ರೈಸ್ ಆಗಿ ಮಾಡೋಣ, ಇಬ್ಬರೊಳಗೆ ಯಾರಿಗೆ ಅದು ಇಂಟ್ರೆಸ್ಟ್ ಇದೆ ಅಂತ? ಕ್ವಶನ್ ಡಿಲೀಟ್. ಫಸ್ಟ್
ಮಾಡಿದ್ದು ಯಾರು ಆಯಿತು ಕ್ವಶನ್ನು. ನೆಕ್ಸ್ಟು ಯಾರು ತುಂಬ ಕೇರ್ ಮಾಡೋದು ಅಂದರೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೇರ್ ಮಾಡೋದು. ಆಬ್ವಿಯಸ್ಲಿ ಲವ್ ಅಂದ್ಮೇಲೆ ಇಬ್ರು ಕೇರ್ ಮಾಡ್ತಾರೆ. ನೋ, ಬಟ್ ಒಂದು ಕಡೆಯಿಂದ ತುಂಬ ಜಾಸ್ತಿ ಇರುತ್ತೆ. ಓ ವೆರಿ ಗುಡ್. ಒಬ್ರಿಗೊಬ್ರು ಅಂದರೆ ಅವ್ರು ನಾನು ಏನು ಹೇಳ್ದೆ ಹೇಳಕ್ಕ? ಅಂದರೆ ನೀವಿಬ್ಬರಿಗೂ ಏನು ಕಲಿಸ್ತೇವೆ, ನಾವೀಗ ಲವ್ ಮಾಡಿದ್ರೆ ನಾವು ಮುಂದೆ ಚೆನ್ನಾಗಿರ್ತೀವಿ ಅನ್ನೋದಕ್ಕೆ ಒಂದು ವಿಷಯ ಇರುತ್ತಲ್ಲ ಇಬ್ಬರು ಮಧ್ಯದಲ್ಲೂ. ಅಂದರೆ ಈ ವಿಷಯ ವರ್ಕ್ ಆಗುತ್ತೆ ನಾವಿಬ್ಬರಿಗೂ, ನಾವು ಮದುವೆ ಆದರೆ ಲೈಫ್ ಲಾಂಗ್ ಚೆನ್ನಾಗಿರ್ತೀವಿ ಅಂತ. ಆ ವಿಷಯ ಏನು ನಿಮ್ಮ ಅನಿಸಿದ್ದು? ಅಂದರೆ ನಿನಗೆ ಇವಳು ನೋಡಿದ ತಕ್ಷಣ ಇವಳು ನಮ್ಮ ಲೈಫ್ ಲಾಂಗ್ ಇರ್ತಾಳೆ ಅಂತ ನಿನಗೆ ಅನಿಸಿರುತ್ತೆ. ಇವಳಿಗೆ ನೋಡಿದ ತಕ್ಷಣ ನಾನು ಧೈರ್ಯದಿಂದ ಮದುವೆ ಆಗ್ಬೋದು ಅಂತ ಅನಿಸುತ್ತೆ. ಅದರಲ್ಲಿ ಯಾವುದು ವಿಷಯ ನೀವು ಅಂತ ಬರೀಬೇಕು. ನಿನಗೆ ಏನು ಇಷ್ಟ ಆಗಿ ಅವನ್ನ ಇಷ್ಟಪಟ್ಟೆ, ಒಂದು ವಿಷಯ ಇರುತ್ತಲ್ವಾ, ಒಂದು ಟಾಪಿಕಿಂದ ಯಾಕೆ ಇಷ್ಟಪಟ್ಟೆ ಅಂತ. ಹಾಂ, ಬಿಹೇವಿಯರ, ಕ್ಯಾರೆಕ್ಟರ, ಈ ಥರ ಕಾಣಲ್ಲ. ಕಾಣಿಸ್ತೈತಿ ಮಾಡು. ಆನ್ಸರ್ ರೆಡಿನಾ? ಸರಿ. ಇಷ್ಟುದ ಸ್ಟೋರಿ ಬರ್ತಿರಕ್ಕೆ ಸ್ಕ್ರಿಪ್ಟ್ ರೈಟರ್. ರೆಡಿ, ಸ್ಟಡಿ 1 2 3 ಗೋ. 1 ಸೆಕೆಂಡ್. ಅವನ ಆನ್ಸರ್ ನಮ್ಮಿಬ್ಬರ ಹೊಂದಾಣಿಕೆ ಚೆನ್ನಾಗಿರುತ್ತೆ. ಓಕೆ, ಒಳ್ಳೆ ಮನಸ್ಸು. ಓಕೆ, ಗೋ. ಇವಾಗ ಲಾಸ್ಟ್ ಸೆಗ್ಮೆಂಟಿಗೆ ರೀಚ್ ಆಗಿದ್ದೀವಿ. ಕ್ವಶನ್ ಆನ್ಸರ್ಗೆ ಆಲ್ಮೋಸ್ಟ್ ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ. ಯೂಶ್ವಲಿ ರೆಡ್ ರೋಸ್ ಕೊಟ್ಟು ಪ್ರಪೋಸ್ ಮಾಡ್ತಾರೆ. ನಾನು ನಿಮಗೆ ಸಿಕ್ಕಿರೋದು ವೈಟ್ ರೋಸು. ನೋಡೋಣ ಅದರಲ್ಲಿ ಎಷ್ಟು ರೊಮ್ಯಾಂಟಿಕ್ ಪ್ರಪೋಸ್ ಮಾಡ್ತಾರೆ ಅಂತ. ವೈಟ್ ಅಂದರೆ ಲಾಯಲಿಟಿ ಅಂತ, ಪ್ಯೂರ್ ಅಂತ, ಲಾಯಲ್ಟಿ ಅಂತ. ಪ್ಯೂರ್ ಅಂತ. ಯಾಕಂದ್ರೆ ನಾವಂತೂ ನೋಡಿಲ್ಲ ಪ್ರಪೋಸ್ ಮಾಡಿದ್ದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.